ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಮಹಾಸುದ್ದಿ ವೃತ್ತದಲ್ಲಿ ಬಸ್ ಸ್ಟಾಪ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಸಂಬಂಧಿಸಿದ ಇಲಾಖೆಗೆ ಸಾರ್ವಜನಿಕರ ಆಗ್ರಹ. ಕದಂಬ ನ್ಯೂಸ್ ಫಸ್ಟ್ ಬ್ಯೂರೋ ವರದಿ. ಸರ್ಕಾರಿ ಉರ್ದು ಪ್ರೌಢಶಾಲೆಯನ್ನು ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆಯನ್ನಾಗಿ ಮೇಲ್ದರ್ಜೆಗೇರಿಸಿದ್ದಕ್ಕೆ ಅಭಿನಂದನಾ ಸಮಾರಂಭ. ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜಿನ ಕ್ಯಾಂಟೀನ್ ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ. ಧೀರ ದೀವರು ಪ್ರಶಸ್ತಿಗೆ ಭಾಜನರಾದ ಸಿಎಫ್ ನಾಯ್ಕ್. ಜಿಲ್ಲಾಧಿಕಾರಿಗಳ ಆದೇಶದಂತೆ ಮರವಂತೆ ಬೀಚಿನಲ್ಲಿ ಇರುವ ಗೂಡಂಗಡಿ ತೆರವು. ಫೆಬ್ರವರಿ 24, 2026ರಂದು ವಿಶ್ವವಿಖ್ಯಾತ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ಘೋಷಣೆ. ವಿದ್ವಾನ್ ಶರಣ ಆಚಾರ್ಯ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಸತೀಶ್ ಸೈಲ್. ಸುವರ್ಣ ಸಂಭ್ರಮದ ಹೊಸ್ತಿಲಲ್ಲಿ ಗುಜ್ಜಾಡಿ ನಾಯಕವಾಡಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವದ ಲಾಂಛನ ಬಿಡುಗಡೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಸಿ ಕಾವ್ಯರಾಣಿ. ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ. ಶ್ರೀ ಡಿಕೆ ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ. ಶ್ರೀ ಮಂಕಾಳ್ ಎಸ್ ವೈದ್ಯ ಮಾನ್ಯ ಸಚಿವರು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು. ಶ್ರೀ ಸತೀಶ್ ಕೃಷ್ಣ ಸೈಲ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸೀಸ್ ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು. ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ ಕರಾವಳಿ ಉತ್ಸವ 2025 ವಿಶೇಷ ಸುದ್ದಿ. ನಮಸ್ಕಾರ. ಕರಾವಳಿ ಉತ್ಸವ ಈ ವರ್ಷ ಪ್ರಾರಂಭ ಆಗ್ತಾ ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಬಹುದೊಡ್ಡ ಬೇಡಿಕೆ. ನಾವೆಲ್ಲ ಈ ಉತ್ಸವವನ್ನ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಸರ್ಕಾರ ಹಮ್ಮಿಕೊಂಡಿದೆ. ಈ ಪ್ರದೇಶವನ್ನ ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಚಿಂತನೆ. ಬಹಳ ವಿಜೃಂಭಣೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಹಿಂದೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ಈ ಕಡಲ ತೀರದಲ್ಲಿ ಬಂದಿದ್ದನ್ನು ನಿಮಗೆ ನೆನಪು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆ ಬಹಳ ವಿಶಿಷ್ಟವಾದಂಥ ವಿಭಿನ್ನವಾದಂಥ ಕಲೆ, ಸಂಸ್ಕೃತಿ ಹಾಗೂ ಪ್ರಕೃತಿಯ ಪ್ರವಾಸದ ತಾಣ. ಇದೊಂದು ವಿಭಿನ್ನವಾದಂಥ ಜಿಲ್ಲೆಯ ಕಲೆ, ಸಂಸ್ಕೃತಿ ಹಾಗೂ ಪ್ರವಾಸಿ ತಾಣಗಳ ದೇಶದ ವಿವಿಧ ರಾಜ್ಯಗಳಿಗೆ ಪರಿಚಯಿಸುವ ವೇದಿಕೆಯನ್ನಾಗಿ ಈ ಕರಾವಳಿ ಉತ್ಸವ ಮತ್ತು ಈ ಸಪ್ತಾಹ ಹಮ್ಮಿಕೊಂಡಿದೆ. ಇದನ್ನು ನಾವು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಕರಾವಳಿ ಉತ್ಸವ ಯುವ ಕಲಾವಿದರಿಗೆ, ಕ್ರೀಡಾಪಟುಗಳಿಗೆ, ಕನ್ನಡ ಪ್ರೇಮಿಗಳಿಗೆ ಅವಕಾಶದ ಅಲೆಯಾಗಲಿ ಎಂದು ಆಶಿಸುತ್ತೇನೆ. ಕರಾವಳಿಯ ಉತ್ಸವ ಸಪ್ತಾಹ 25ಕ್ಕೆ ನಾಡಿನ ಸಮಸ್ತ ನಾಗರಿಕ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಮ್ರತೆಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ. ಒಂದು ವಾರ ಈ ಕಾರ್ಯಕ್ರಮ, ಈ ಉತ್ಸವ ಯಶಸ್ವಿ ಆಗಲಿ ಎಂದು ನಾನು ಹಾರೈಸುತ್ತೇನೆ. ನಮಸ್ಕಾರ. ಕರಾವಳಿ ಉತ್ಸವ ಸಪ್ತಾಹ 2025 ಡಿಸೆಂಬರ್ 22ರಿಂದ 28ರವರೆಗೆ ಶುಭ ಕೋರುವವರು ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ ಡಿಕೆ ಶಿವಕುಮಾರ್ ಮಾನ್ಯ ಉಪಮಂತ್ರಿಗಳು ಕರ್ನಾಟಕ ಸರ್ಕಾರ,
ಶ್ರೀ ಎಚ್.ಕೆ. ಪಾಟೀಲ್ ಮಾನ್ಯ ಸಚಿವರು, ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಖಾತೆ ಕರ್ನಾಟಕ ಸರ್ಕಾರ. ಶ್ರೀ ಶಿವರಾಜ್ ತಂಗಡಗಿ ಮಾನ್ಯ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ. ಶ್ರೀ ಡಿ. ಸುಧಾಕರ್ ಮಾನ್ಯ ಸಚಿವರು, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಕರ್ನಾಟಕ ಸರ್ಕಾರ. ಶ್ರೀ ಆರ್. ವಿ. ದೇಶಪಾಂಡೆ ಮಾನ್ಯ ಅಧ್ಯಕ್ಷರು, ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು, ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರ. ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಂಸದರು, ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ. ಶ್ರೀ ಅರೇಬಲ್ ಶಿವರಾಮ್ ಹೆಬ್ಬಾರ್ ಮಾನ್ಯ ಶಾಸಕರು, ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ. ಶ್ರೀ ದಿನಕರ್ ಕೆ. ಶೆಟ್ಟಿ ಮಾನ್ಯ ಶಾಸಕರು, ಕುಮಟಾ ವಿಧಾನಸಭಾ ಕ್ಷೇತ್ರ. ಶ್ರೀ ಶಾಂತಾರಾಮ್ ಬುಡ್ನಸಿದ್ದಿ ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ಗಣಪತಿ ಡಿ. ಉಳ್ವೇಕರ್ ಮಾನ್ಯ ಶಾಸಕರು, ವಿಧಾನ ಪರಿಷತ್. ಶ್ರೀ ಭೀಮಣ್ಣ ಟಿ. ನಾಯ್ಕ್ ಮಾನ್ಯ ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಹಾಗೂ ಪ್ರಮುಖ ಆಕರ್ಷಣೆಗಳು: ಸಂಗೀತ ಕಾರ್ಯಕ್ರಮ ಡಿಸೆಂಬರ್ 22 ಶಂಕರ್ ಮಹದೇವನ್ ಅವರಿಂದ, ಡಿಸೆಂಬರ್ 23 ಗುರುಕಿರಣ್ ಅವರಿಂದ, ಡಿಸೆಂಬರ್ 24 ಸೋನು ನಿಗಮ್ ಅವರಿಂದ, ಡಿಸೆಂಬರ್ 25 ರಫ್ತಾರ್, ಡಿಸೆಂಬರ್ 26 ಲಾವಣಿ ಟಿ. ರಾಜೇಶ್ ಕೃಷ್ಣನ್, ಡಿಸೆಂಬರ್ 27 ಮೊಹಮ್ಮದ್ ದಾನಿಶ್, ಡಿಸೆಂಬರ್ 28 ದಲೇರ್ ಮೆಹಂದಿ. ಪ್ರತಿದಿನ ಸಂಜೆ 5:30ರಿಂದ ಸ್ಥಳೀಯ ಪ್ರಸಿದ್ಧ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ. ಸ್ಥಳ ಮಯೂರ ವರ್ಮಾ ವೇದಿಕೆ, ರವೀಂದ್ರನಾಥ್ ಟಾಗೂರ್ ಕಡಲತೀರ, ಕಾರವಾರ, ಉತ್ತರ ಕನ್ನಡ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಮಂಕಾಳ್ ಎಸ್ ವೈದ್ಯ ಮಾನ್ಯ ಸಚಿವರು, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು. ಶ್ರೀ ಸತೀಶ್ ಕೃಷ್ಣ ಸೈ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆ್ಯಂಡ್ ಏಜೆನ್ಸೀಸ್ ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ. ಕದಂಬ ನ್ಯೂಸ್ ಫಸ್ಟ್ ಬ್ಯೂರೋ ವರದಿ. ಮಹಾಸತಿ ವೃತ್ತದಲ್ಲಿ ಯಾವುದೇ ಟ್ರಾಫಿಕ್ ಪೊಲೀಸರು ಇರುವುದಿಲ್ಲ. ಕಾಟಾಚಾರಕ್ಕೆ ಅಲ್ಲೊಂದು ಟ್ರಾಫಿಕ್ ನಿಯಂತ್ರಣ ಬೂತ್ ಮಾಡಿದ್ದಾರೆ. ಅಲ್ಲಿ ಟ್ರಾಫಿಕ್ ಪೊಲೀಸರೇ ಇಲ್ಲ ಅಂದ ಮೇಲೆ ಅದನ್ನು ಖರ್ಚು ಮಾಡಿ ಯಾವ ಉದ್ದೇಶಕ್ಕಾಗಿ ಅದನ್ನು ಮಾಡಿದ್ದಾರೆ? ಈ ಕೂಡಲೇ ಬೆಳಗ್ಗೆಯಿಂದ ಸಂಜೆಯವರೆಗೆ ಒಬ್ಬ ಟ್ರಾಫಿಕ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕು ಎಂದು ನಗರದ ಟ್ರಾಫಿಕ್ ಠಾಣೆಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ದಿನ ಬೆಳಗಾದರೆ ಸಾವಿರಾರು ಶಾಲಾ ಮಕ್ಕಳು ಮತ್ತು ಸಾವಿರಾರು ಸಾರ್ವಜನಿಕರು ಮತ್ತು ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತವೆ. ಆದರೆ ಯಾವುದೇ ಸೇಫ್ಟಿ ಇಲ್ಲ. ಮಹಾಸತಿ ವೃತ್ತದಲ್ಲಿ ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳು ಬಸ್ ಏರಿ ಶಾಲೆಗೆ ತೆರಳುತ್ತಾರೆ. ಅದೇ ರೀತಿ ಶಾಲೆಯಿಂದ ಮನೆಗೆ ತೆರಳುತ್ತಾರೆ. ಆ ಬದಿಯಿಂದ ಈ ಬದಿಗೆ, ಈ ಬದಿಯಿಂದ ಆ ಬದಿಗೆ ತೆರಳಬೇಕಾದರೆ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಜೀವ ಭಯದಲ್ಲಿಯೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ವೇಳೆ ರಸ್ತೆ ದಾಟುವಾಗ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಅಪಘಾತ ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆ ಎಂದು ಸಾರ್ವಜನಿಕರು ಟ್ರಾಫಿಕ್ ಪೊಲೀಸ್ ಠಾಣೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಶಾಲಾ ಮಕ್ಕಳಿಗಾಗಿ ಮತ್ತು ಸಾರ್ವಜನಿಕರಿಗಾಗಿ ಒಂದು ಬಸ್ ಸ್ಟಾಪ್ ವ್ಯವಸ್ಥೆ ಕಲ್ಪಿಸಲಾಗಿಲ್ಲ. ಈ ಕೂಡಲೇ ಸಂಬಂಧಿಸಿದ ಇಲಾಖಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ದಾನಿಗಳು ಧಾವಿಸಿ ಬಂದು ಮಹಾಸತಿ ವೃತ್ತದಲ್ಲಿ ಬಸ್ ಸ್ಟಾಪ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಸಾಮಾಜಿಕ ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಉಳ್ಳವರ ಮಕ್ಕಳು ಮತ್ತು ಶ್ರೀಮಂತರು ಬೈಕ್, ಕಾರುಗಳ ಮೂಲಕ ತಮ್ಮ ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುತ್ತಾರೆ. ಆದರೆ ಬಡವರ ಮಕ್ಕಳು ಏನು ಮಾಡಬೇಕು? ಅವರಿಗೆ ಸರ್ಕಾರಿ ಬಸ್ ಅಗತ್ಯ. ಅದಕ್ಕಾಗಿ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಹಾಗೂ ಸಂಸದರು ಈ ಮಹಾಸತಿ ವೃತ್ತದಲ್ಲಿ ರಸ್ತೆಯ ಎರಡೂ ಬದಿ ಬಸ್ ಸ್ಟಾಪ್ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ಭವಿಷ್ಯದಲ್ಲಿ ಸಂಭವಿಸಬಹುದಾದ ಅನಾಹುತಗಳನ್ನು ತಡೆಯಬೇಕೆಂದು ನಗರದ ಮತ್ತು ತಾಲೂಕಿನ ಪ್ರಜ್ಞಾವಂತ ಬುದ್ಧಿಜೀವಿಗಳು ಆಗ್ರಹಿಸಿದ್ದಾರೆ. ಬಸ್ ಬರುವ ತನಕ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸುಡು ಬಿಸಿಲಿನಲ್ಲಿಯೇ ನಿಂತು ಬಸ್ಗಾಗಿ ಕಾಯುತ್ತಾರೆ. ಅಲ್ಲದೆ ಅನೇಕ ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳು ತಾಲೂಕಿನ ಸುತ್ತಮುತ್ತ ಗ್ರಾಮಗಳಿಂದ ಆಗಮಿಸುತ್ತಾರೆ. ಅಶ್ವಿನಿ ವೃತ್ತದಿಂದ ಎಂಇಎಸ್ ಕಾಲೇಜಿನ ಅಂತರದಲ್ಲಿ ಇದುವರೆಗೂ ಒಂದು ಬಸ್ ಸ್ಟಾಪ್ ವ್ಯವಸ್ಥೆ ಕಲ್ಪಿಸಲಾಗಿಲ್ಲ. ಇದೆಂಥ ದುರ್ದೈವದ ಸಂಗತಿ. ಬಾಲ ಏಸುವಿನ ಜನನವು ನಾಡಿನ ಸಮಸ್ತ ಜನರ ಮನೆಗಳಲ್ಲಿ ಶಾಂತಿ, ಪ್ರೀತಿ, ಸೌಹಾರ್ದತೆಯ ಉಡುಗೊರೆಗಳನ್ನು ಹೊತ್ತು ತಂದು ಶಾಂತಿಯುತ, ಪ್ರಗತಿಯುತ ಹೊಸ ವರ್ಷ 2026 ದಯಪಾಲಿಸಲೆಂದು ಶುಭ ಹಾರೈಸುತ್ತೇವೆ. ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಕಾರವಾರ. ಸಹಕಾರಿ ಕ್ಷೇತ್ರದಲ್ಲಿ ಮಾದರಿಯಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ. ಡೆಪಾಸಿಟ್ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷದವರೆಗೆ 8% ಪ್ರತಿ ವರ್ಷ ಬಡ್ಡಿ ದರದಲ್ಲಿ ಮಾಸಿಕ ವರಮಾನ ಯೋಜನೆ, ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್. ಕರ್ನಾಟಕದ 9 ಜಿಲ್ಲೆಗಳಲ್ಲಿ 111 ಶಾಖೆಗಳು. ಉತ್ತರ ಕನ್ನಡ 47, ಮಂಗಳೂರು 16,
ಉಡುಪಿ 12, ಮೈಸೂರು 2, ಶಿವಮೊಗ್ಗ 10, ಚಿಕ್ಕಮಗಳೂರು 3, ಧಾರವಾಡ 9, ಬೆಳಗಾವಿ 4, ಹಾವೇರಿ 8. ಟೋಟಲ್ ಇನ್ಶೂರೆನ್ಸ್ ಕೇರ್ ಪ್ರತಿಷ್ಠಿತ LIC, ಯುನೈಟೆಡ್ ಇನ್ಶೂರೆನ್ಸ್, ಇಫ್ಕೋ ಟೋಕಿಯೋರವರ ಸಹಯೋಗದಲ್ಲಿ ಕರ್ನಾಟಕದ ಜಿಲ್ಲೆಗಳು ಹಾಗೂ ಉತ್ತರ ಕನ್ನಡದ ಹಳ್ಳಿಗಳಲ್ಲೂ ಹೊಂದಿರುವ ನಮ್ಮ ಎಲ್ಲ ಶಾಖೆಗಳಲ್ಲಿ ಸೇರಿದಂತೆ ಜೀವ ವಿಮೆ ಸೇರಿದಂತೆ ಆರೋಗ್ಯ, ಅಪಘಾತ, ವಾಹನ, ಬೋಟ್, ಮಷಿನರಿ, ಸ್ಟಾಕ್, ಜಾನುವಾರು ಹೀಗೆ ಎಲ್ಲ ಬಗೆಯ ವಿಮಾ ಸೌಲಭ್ಯಗಳು. ನಮ್ಮ ಸಹಕಾರಿಯಲ್ಲಿ ಸಿಗುವ ವಿವಿಧ ಸಾಲ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಿರಿ. ಜಮೀನು ಹಾಗೂ ಕಟ್ಟಡ ವತಿ ಸಾಲ, ಗೃಹ ಸಾಲ, ಗೃಹ ಬಳಕೆ ಸಾಮಗ್ರಿಗಳ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಮದುವೆ ಸಾಲ, ಓವರ್ ಡ್ರಾಫ್ಟ್ ಸಾಲ, ಗೃಹ ಅಲಂಕಾರಿ ವಸ್ತುಗಳ ಸಾಲ, ಸ್ವ ಉದ್ಯೋಗ ಸಾಲ. ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಾರವಾರ ಆಕರ್ಷಕ ಠೇವು ಯೋಜನೆ ಸಾಲ ನೀಡಿಕೆ ಮೌಲಾಧಾರಿತ ಸೇವೆ ಇನ್ಶೂರೆನ್ಸ್ ಪ್ರಧಾನ ಕಚೇರಿ ಕಾರವಾರ. ಮೊಬೈಲ್ ನಂಬರ್ 08382223600 ಹಾಗೂ 9513833303. ಹಾನಗಲ್ ತಾಲೂಕಿನ ಅಕ್ಕಿಆಲೂರಿನ ಸರ್ಕಾರಿ ಉರ್ದು ಪ್ರೌಢಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿಯಲ್ಲಿ ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆಯನ್ನಾಗಿ ಮೇಲ್ದರ್ಜೆಗೇರಿಸಿದ ಹಿನ್ನೆಲೆಯಲ್ಲಿ ಶುಕ್ರವಾರ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು. ಭೂ ನ್ಯಾಯ ಮಂಡಳಿ ಸದಸ್ಯ ಯಾಸೀರ್ ಅರಾಫತ್ ಮಕಾನದಾರ್ ಮಾತನಾಡಿ, ಕಳೆದ 3-4 ವರ್ಷಗಳಿಂದ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ಕಾಣಲಾಗಿದೆ. ಅಕ್ಕಿಆಲೂರಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸಬೇಕು ಎನ್ನುವ ಬೇಡಿಕೆ 16 ವರ್ಷಗಳಿಂದ ಕೇಳಿಬರುತ್ತಿತ್ತು. ಇದೀಗ ಶಾಲೆ ಮೇಲ್ದರ್ಜೆಗೇರಿಸುವುದರಿಂದ LKGಯಿಂದ ದ್ವಿತೀಯ PUCಯವರೆಗೆ ಉರ್ದು ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಸಿಗಲಿದೆ. ಶಾಸಕ ಶ್ರೀನಿವಾಸ್ ಮಾನಿಯವರ ಪ್ರಯತ್ನದ ಫಲದಿಂದ ಸುತ್ತಲಿನ 10 ಹಲವು ಗ್ರಾಮಗಳ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದರು. ಅಂಜುಮನ್ ಅಧ್ಯಕ್ಷ ಮೆಹಬೂಬ್ ಬ್ಯಾಡಗಿ ಮಾತನಾಡಿ, ತಾಲೂಕಿನಲ್ಲಿ ಸಮುದಾಯ ಮತ್ತು ಶಾಸಕರ ಸಹಭಾಗಿತ್ವದ 50% ಯೋಜನೆ ರಾಜ್ಯದ ಗಮನ ಸೆಳೆದಿದೆ. ಸಮುದಾಯ ವಂತಿಕೆ ರೂಪದಲ್ಲಿ ಸೇರಿಸುವ ಹಣಕ್ಕೆ ಸಮನಾಗಿ ಶಾಸಕ ಶ್ರೀನಿವಾಸ್ ಮಾನಿಯವರು ವೈಯಕ್ತಿಕ ಹಣ ನೀಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದು ಮಾದರಿ ಯೋಜನೆ ಎಂದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಕ್ಬೂಲ್ ಅಹಮದ್ ರುಸ್ತುಂ ಖಾನ್ ಅವರ, STMC ಅಧ್ಯಕ್ಷ ಸಾದಿಕ್ ಹಸನಾಬಾದಿ, ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೊರಣ್ಣನವರ್, ಮುಖಂಡರಾದ ಸತ್ತಾರ ಸಾಬ್, ಅರಳೇಶ್ವರ್, ಖ್ವಾಜಾ ಮುಹದ್ದೀನ್ ಅಣ್ಣಿಗೇರಿ, ಭರಮಣ್ಣ ಶಿವೂರ್, ಗೀತಾ ಪೂಜಾರ್, ರಜಿಯಾ ಹಿತ್ತಲಮನಿ, ನಸರುಲ್ಲಾ ಶಿರಹಟ್ಟಿ, ಇನಾಯತ್ ಪಠಾಣ್, ಮಹಾಂತೇಶ್ ಮಲ್ಗುಂದ, ಅಬ್ದುಲ್ ಕರೀಂ ಹಿತ್ತಲಮನಿ, ಇದುಂದರ್ ಸಾಲಿಮಠ, ಅಮೀರಾ ಸಾಬ್ ನೆಲವಿನಿ, ಅಬ್ತಾಲ ಶಿರಹಟ್ಟಿ, ಹಿದಾಯತ್ ಮಿಠಾಯಿಗಾರ ಸೇರಿದಂತೆ ಗ್ರಾಮ ಪಂಚಾಯತ್ ಮತ್ತು STMC ಸದಸ್ಯರು, ಪಾಲಕರು, ಶಿಕ್ಷಕರು ಹಾಜರಿದ್ದರು. ಕುಮಟಾ ನಗರದ ನೆಲ್ಲಿಕೇರಿಯಲ್ಲಿರುವ ಹನುಮಂತ ಬೆಣ್ಣೆ ಸರ್ಕಾರಿ PU ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಆರಂಭಿಸಿದ ನೂತನವಾದ ಕ್ಯಾಂಟೀನ್ ಅನ್ನು ಶಾಸಕ ದಿನಕರ್ ಶೆಟ್ಟಿಯವರು ಶನಿವಾರ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿಯವರು, ಈ ಇಲಾಖೆಗೆ ನನ್ನ ಅಧ್ಯಕ್ಷತೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಟ್ಟಡವನ್ನು ಸರ್ಕಾರದಿಂದ ಒದಗಿಸಿಕೊಟ್ಟಿದ್ದೇನೆ. ಈ ಕಾಲೇಜಿನಲ್ಲಿ 1800 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಇದರಲ್ಲಿ ಬಹುತೇಕರು ದೂರದ ಪ್ರದೇಶಗಳಿಂದ ಬರುವವರು ಸೇರಿದ್ದಾರೆ. ವಿದ್ಯಾರ್ಥಿಗಳು ಕಾಲೇಜಿಗೆ ಬರಲು ತಡವಾಗುತ್ತದೆ ಎಂಬ ಉದ್ದೇಶದಿಂದ ಇವರಿಗೆ ಕ್ಯಾಂಟೀನ್ ವ್ಯವಸ್ಥೆ ಮಾಡಿದರೆ ಉತ್ತಮವಾಗಿತ್ತು ಎಂದು ಕಾಲೇಜಿನ ಪ್ರಾಚಾರ್ಯರು ಹೇಳುತ್ತಿದ್ದರು. ಅದರಂತೆ ಕಾಲೇಜಿಗೆ ಹೊಂದಿಕೊಂಡು ಇರುವ ಕೃಷಿ ಇಲಾಖೆಗೆ ಸೇರಿದ ಕಟ್ಟಡಗಳು ಖಾಲಿ ಇದ್ದುದನ್ನು ತಿಳಿದು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರನ್ನು ಭೇಟಿ ಮಾಡಿ ಕ್ಯಾಂಟೀನ್ ತೆರೆಯುವ ವಿಷಯ ಹೇಳಿದಾಗ ತಕ್ಷಣ ಸ್ಪಂದಿಸಿ ಕಟ್ಟಡ ನೀಡಿಕೆಗೆ ವ್ಯವಸ್ಥೆ ಮಾಡಿದ್ದಾರೆ. ಹಸಿದ ಹೊಟ್ಟೆಯಲ್ಲಿ ವಿದ್ಯಾರ್ಥಿಗಳು ಕಲಿಕೆ ನಡೆಸಬಾರದು ಎಂಬ ಉದ್ದೇಶದ ಜೊತೆಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ತಿಂಡಿ ತಿನಿಸುಗಳನ್ನು ದೊರಕಿಸಿಕೊಡುವ ಹಿನ್ನೆಲೆಯಲ್ಲಿ ನೆಲ್ಲಿಕೇರಿಯಲ್ಲಿರುವ ಹನುಮಂತ ಬೆಣ್ಣೆ ಸರ್ಕಾರಿ PU ಕಾಲೇಜಿನ ವಿದ್ಯಾರ್ಥಿಗಳಿಗೆಂದು ನೂತನವಾಗಿ ಕ್ಯಾಂಟೀನ್ ಅನ್ನು ಆರಂಭಿಸಲಾಗಿದೆ. ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ಶಾಸಕ ದಿನಕರ್ ಶೆಟ್ಟಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಸತೀಶ್ ನಾಯ್ಕ್, STMC ಉಪಾಧ್ಯಕ್ಷ ನಿತ್ಯಾನಂದ್ ನಾಯ್ಕ್ ಹಾಗೂ STMC ಸದಸ್ಯರು ಉಪಸ್ಥಿತರಿದ್ದರು. ಇಂದು ಜಿಲ್ಲಾ ಆರ್ಯ ಈಡಿಗ ಮಹಿಳಾ ಸಂಘ, ಶಿವಮೊಗ್ಗ ದೇವರು ಯುವ ವೇದಿಕೆ, ಸಾಗರ ಕರ್ನಾಟಕ ದೇವರು ಸಾಂಸ್ಕೃತಿಕ ಅಧ್ಯಯನ ಸಂಸ್ಥೆ, ಬೆಂಗಳೂರು ನಾರಾಯಣಗುರು ವಿಚಾರ ವೇದಿಕೆ, ಶಿವಮೊಗ್ಗ BSNDP ಶಿವಮೊಗ್ಗ, ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಂಘ ಶಿವಮೊಗ್ಗ ಎಲ್ಲ ತಾಲೂಕು ಈಡಿಗ ಆರ್ಯ ಸಂಘಗಳಿಂದ ಕೊಡಲ್ಪಡುವ ಧೀರ ದೇವರು ಪ್ರಶಸ್ತಿಗೆ CF ನಾಯ್ಕ್ ಭಾಜನರಾಗಿದ್ದಾರೆ.
ಇವರು ಮೂಲತಃ ತಾಲೂಕಿನ ಬನವಾಸಿ ವ್ಯಾಪ್ತಿಯ ಮಾಳಂಜಿ ಗ್ರಾಮದ ಹಿರಿಯ ಕಾಂಗ್ರೆಸ್ ಧುರೀಣರಾಗಿದ್ದು, ಇವರ ಆದರ್ಶ ಮತ್ತು ಸಮಾಜ ಸೇವೆ ಪರಿಗಣಿಸಿ ಧೀರ ದೇವರು ಪ್ರಶಸ್ತಿಯನ್ನು ಇಂದು ಶಿವಮೊಗ್ಗದಲ್ಲಿ ಸ್ವೀಕಾರ ಮಾಡಲಿದ್ದಾರೆ ಎಂದು ಸತ್ಯಂ ಅಕಾಡೆಮಿ ಮುಖ್ಯಸ್ಥ ಡಾ ಸತೀಶ್ ಕುಮಾರ್ ನಾಯ್ಕ್ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ತ್ರಾಸಿ ಮರವಂತೆ ಬೀಚ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಇರುವ ವರಹಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವ ಗೂಡಂಗಡಿಗಳನ್ನು ಜಿಲ್ಲಾಧಿಕಾರಿಗಳ ಆದೇಶದಂತೆ ಕುಂದಾಪುರ ಎಸಿ ರಶ್ಮಿ ಮೇಡಂ ಮಾರ್ಗದರ್ಶನದಲ್ಲಿ ಬೈಂದೂರು ತಹಶೀಲ್ದಾರ್ ರಾಮಚಂದ್ರಪ್ಪರವರ ನೇತೃತ್ವದಲ್ಲಿ ಶನಿವಾರ ಬೆಳಿಗ್ಗೆ ವೇಳೆಯಲ್ಲಿ ಗೂಡಂಗಡಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಹೌದು, ತ್ರಾಸಿ ಮರವಂತೆ ಬೀಚ್ ದೇಶಗಳಿಂದ ಪ್ರವಾಸಿಗರನ್ನು ತನ್ನೆಡೆಗೆ ಸೆಳೆಯುವಂತಹ ಬೀಚ್ ಇದಾಗಿದೆ. ಈ ಬೀಚ್ಗೆ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುವ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಬೀಚಿನ ಸೌಂದರ್ಯ ಕಾಪಾಡುವ ನಿಟ್ಟಿನಲ್ಲಿ ಗೂಡಂಗಡಿ ತೆರವು ಮಾಡಲು ಗೂಡಂಗಡಿ ಮಾಲೀಕರಿಗೆ ಕಳೆದ 2-3 ಸಲ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳಿಂದ ತಿಳಿದುಬಂದಿದೆ. ಉಡುಪಿ ಜಿಲ್ಲಾಧಿಕಾರಿಗಳು ಕಳೆದ 5-6 ವರ್ಷಗಳ ಹಿಂದೆ ವಾಹನ ಸವಾರರ ಹಿತದೃಷ್ಟಿಯಿಂದ ಮತ್ತು ಅಪಘಾತ ತಡೆಯುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಬಳಿಯಲ್ಲಿ ಇರುವ ಎಲ್ಲ ಗೂಡಂಗಡಿ ತೆರವು ಮಾಡಬೇಕೆಂದು ಆದೇಶ ಬಂದ ಹಿನ್ನೆಲೆಯಲ್ಲಿ ತ್ರಾಸಿ ಬೀಚ್ನಲ್ಲಿರುವ ಗೂಡಂಗಡಿ ತೆರವು ಕಾರ್ಯಾಚರಣೆ ಮಾಡಲಾಗಿತ್ತು. ಆದರೆ ಮರವಂತೆ ವರಹಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವ ಗೂಡಂಗಡಿ ಮಾಲೀಕರು ಮಾತ್ರ ತೆರವು ಮಾಡದೆ ಇಲ್ಲಿಯ ತನಕ ಅಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿ ಗೂಡಂಗಡಿ ವ್ಯಾಪಾರ ಮಾಡಿಕೊಂಡು ಬಂದಿದ್ದಾರೆ ಎನ್ನಲಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ವರದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಮರವಂತೆ ಬೀಚ್ನಲ್ಲಿ ಗೂಡಂಗಡಿ ತೆರವು ಜಿಲ್ಲಾಧಿಕಾರಿಗಳ ಆದೇಶ ಗೂಡಂಗಡಿ ಮಾಲೀಕರು ಗಾಳಿಗೆ ತೂರಿ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಶೀರ್ಷಿಕೆ ಬಿಡುಗಡೆಯಾದ ನಂತರ ಉಡುಪಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖೆಗೆ ಖಡಕ್ ಆಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಗೂಡಂಗಡಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಈ ಸಂದರ್ಭ ಉಡುಪಿ ಜಿಲ್ಲೆಯ ಬೈಂದೂರು ಮತ್ತು ಕುಂದಾಪುರ ತಾಲೂಕಿನ ಅಧಿಕಾರಿಗಳು ಮತ್ತು ಗಂಗೊಳ್ಳಿ ಪೊಲೀಸ್ ಠಾಣಾಧಿಕಾರಿ ಪವನ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಮರವಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ನಾವು ಏಕಾಏಕಿ ಬಂದು ಬೇರೆ ಕಡೆ ತಗೊಂಡು ಎರಡು ಗಾಡಿನೂ ಚಾಲು ಡಿಸೆಂಬರ್ 21ರಂದು ಶ್ರೀ ಮಾರಿಕಾಂಬಾ ದೇವಾಲಯದ ಸಭಾಭವನದಲ್ಲಿ ಕರೆದ ಸಾರ್ವಜನಿಕ ಸಭೆಯ ಪತ್ರಿಕಾಗೋಷ್ಠಿಯಲ್ಲಿ ವಿದ್ವಾನ್ ಶರಣ ಆಚಾರ್ಯ ಭಾನುವಾರ ಅಧಿಕೃತವಾಗಿ ಘೋಷಣೆ ಮಾಡಿದರು. ಶಾಸಕ ಭೀಮಣ್ಣ ನಾಯ್ಕ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಜಾತ್ರೆಯು 24 ಫೆಬ್ರವರಿ 2026ರಿಂದ ಆರಂಭವಾಗಿ ಶಿರಸಿಯಲ್ಲಿ 8 ದಿನಗಳ ಕಾಲ ಅತ್ಯಂತ ವೈಭವ ಸಂಭ್ರಮ ಸಡಗರದಿಂದ ನಡೆಯಲಿದೆ.
ಅಲ್ಲದೆ ಈ ಜಾತ್ರೆಯು ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿಯ ನಾಡದೇವಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯು ಶ್ರೀ ಶಾಲಿವಾಹನ ಗತಶಕೆ 1947ನೇ ವಿಶ್ವಾವಸುನಾಮ ಸಂವತ್ಸರದ ಪಾಲ್ಗುಣ ಶುದ್ಧ ಅಷ್ಟಮಿ ಸನ್ 2026ನೇ ಇಸ್ವಿಯಲ್ಲಿ ನಡೆಯಲಿರುವ ಜಾತ್ರೆಯು ದಿನಾಂಕ ಫೆಬ್ರವರಿ 24, 2026ರಿಂದ ಮಾರ್ಚ್ 4, 2026ರವರೆಗೆ ಜರುಗುತ್ತದೆ ಎಂದು ಹೇಳಿದರು. ಈ ಜಾತ್ರೆಗೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತದ ನೇತೃತ್ವದಲ್ಲಿ ತಾಲೂಕು ಆಡಳಿತ, ನಗರಸಭೆ, ಪೊಲೀಸ್ ಇಲಾಖೆ, ಹೆಸ್ಕಾಂ, ಕೆಎಸ್ಆರ್ಟಿಸಿ ಮತ್ತು ಮಾರಿಕಾಂಬಾ ದೇವಿ ಆಡಳಿತ ಮಂಡಳಿ ವತಿಯಿಂದ ಜಾತ್ರೆಗೆ ಆಗಮಿಸತಕ್ಕ ಎಲ್ಲ ಸದ್ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದರು. ಮಾಡಬೇಕಾದ ಸೇವೆ ಹಾಗೂ ಕೆಲಸದ ಬಗ್ಗೆ ಜಾತ್ರೆ ಕಾರ್ಯಕ್ರಮಗಳು ಜನವರಿ 7ರ ಬುಧವಾರದಂದು ಬೆಳಿಗ್ಗೆ 11:57ರಿಂದ 12:06 ತನಕ ಶ್ರೀದೇವಿಯ ಪ್ರತಿಷ್ಠಾ ಮಂಟಪ ಕಳಚುವುದು. ಫೆಬ್ರವರಿ 3 ಮಂಗಳವಾರದಂದು 1ನೇ ಹೊರಬೀಡು ಪೂರ್ವ ದಿಕ್ಕಿಗೆ ರಾತ್ರಿ 9:30 ನಂತರ. ಫೆಬ್ರವರಿ 6 ಶುಕ್ರವಾರದಂದು 2ನೇ ಹೊರಬೀಡು ಉತ್ತರ ದಿಕ್ಕು. ಫೆಬ್ರವರಿ 10 ಮಂಗಳವಾರದಂದು 3ನೇ ಹೊರಬೀಡು ಪೂರ್ವ ದಿಕ್ಕು. ಫೆಬ್ರವರಿ 13ರಂದು ಶುಕ್ರವಾರ ರಥದ ಮರಕ್ಕೆ ಪೂಜೆ ಮಧ್ಯಾಹ್ನ 11:48ರಿಂದ 11:42 ಒಳಗೆ. 4ನೇ ಹೊರಬೀಡು ಉತ್ತರ ದಿಕ್ಕು ರಾತ್ರಿ 9:30 ನಂತರ. ಫೆಬ್ರವರಿ 17ರಂದು ಮಂಗಳವಾರದಂದು ಶ್ರೀದೇವಿಯ ರಥದ ಮರಳುವುದು ಬೆಳಗ್ಗೆ 9:55ರಿಂದ 11:47 ಒಳಗೆ ಅಂಕೆಯ ಹೊರಬೀಡು. ಫೆಬ್ರವರಿ 18 ಬುಧವಾರದಂದು ಅಂಕೆ ಹಾಕುವುದು. ಶ್ರೀದೇವಿಯ ವಿಗ್ರಹ ವಿಸರ್ಜನೆ ಮಧ್ಯಾಹ್ನ 11:23ರಿಂದ 11:31 ಒಳಗೆ. ಫೆಬ್ರವರಿ 24 ಮಂಗಳವಾರದಂದು ಶ್ರೀದೇವಿಯ ರಥದ ಕಲಶದ ಪ್ರತಿಷ್ಠೆ 12:30 ನಂತರ ಪೂಜೆ 12:53ರಿಂದ 1:08 ಒಳಗೆ ಕಲಶದ ಪ್ರತಿಷ್ಠೆ. ಸಭಾಮಂಟಪದಲ್ಲಿ ರಾತ್ರಿ 11:36ರಿಂದ 11:43 ಒಳಗೆ ತುಲಾ ಲಗ್ನ ವೃಷಭ ನವಾಂಶ. ಫೆಬ್ರವರಿ 25 ಬುಧವಾರದಂದು ದೇವಿಯ ರಥಾರೋಹಣ ಬೆಳಗ್ಗೆ 7:27ರಿಂದ 7:24 ಒಳಗೆ ನಡೆಯುವುದು. ಬೆಳಿಗ್ಗೆ 9:07 ನಂತರ ಶ್ರೀದೇವಿಯ ಶೋಭಾಯಾತ್ರೆ ಪ್ರಾರಂಭ. ಮಧ್ಯಾಹ್ನದಲ್ಲಿ ಗದ್ದುಗೆ ಪ್ರತಿಷ್ಠೆ. ಫೆಬ್ರವರಿ 26 ಗುರುವಾರದಂದು ಬೆಳಿಗ್ಗೆ 5ರಿಂದ ರಾತ್ರಿ 10 ಗಂಟೆಯವರೆಗೆ ಜಾತ್ರಾ ಗದ್ದುಗೆಯಲ್ಲಿ ಸೇವೆ ಸ್ವೀಕರಿಸುವುದು. ಮಾರ್ಚ್ 4ರಂದು ಬೆಳಿಗ್ಗೆ 10:47 ಜಾತ್ರೆ ಮುಕ್ತಾಯ. ಮಾರ್ಚ್ 19 ಗುರುವಾರದಂದು ಬೆಳಿಗ್ಗೆ 7:59 ಯುಗಾದಿ ಪ್ರತಿಷ್ಠೆ. ಹೊರಬೀಡು ಉತ್ಸವಗಳು ಮೇಲೆ ತಿಳಿಸಿದಂತೆ ಆಯಾ ದಿನ ರಾತ್ರಿ ನಿಗದಿತ ಸಮಯದಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಆರಂಭವಾಗುವುದು. ಬಾಬುದಾರರಿಗೆ ಯಾವುದೇ ಮಾಹಿತಿ ಬೇಕಾದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇಲ್ಲವೇ ಧರ್ಮದರ್ಶಿ ಮಂಡಳಿಯಿಂದ ಪಡೆಯಬಹುದು. ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿ ಶಿರಸಿ. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಶರ್ಮಿಳಾ ಮಾದನಗೇರಿ, ಎಸಿ ಕಾವ್ಯರಾಣಿ, ಡಿವೈಎಸ್ಪಿ ಗೀತಾ ಪಾಟೀಲ್, ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್, ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷ ಆರ್ಜಿ ನಾಯ್ಕ್, ಆಡಳಿತ ಮಂಡಳಿ ಸೇರಿದಂತೆ ಅಧಿಕಾರಿಗಳು, ಬಾಬುದಾರರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಮೇಡಮ್ ನೀವು ಸರ್ಕಲ್ ನೀವು ಕಾಣೋದಿಲ್ಲ ನೀವು ಲಕ್ಷಾಂತರ ಜನ ಬಂದು ಭಾಗವಹಿಸ್ತಕ್ಕಂಥ ಜಾತ್ರೆ ಇದು. ಲಕ್ಷಾಂತರ ಜನ ಬಂದು ಭಾಗವಹಿಸಿದಂಥ ಜಾತ್ರೆಯಲ್ಲಿ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇರಬೇಕಾಗತ್ತೆ, ಬಸ್ಸಿನ ವ್ಯವಸ್ಥೆಗಳು ಬೇಕಾಗತ್ತೆ, ಕುಡಿಯೋ ನೀರಿನ ವ್ಯವಸ್ಥೆ ಬೇಕಾಗತ್ತೆ, ವಾಶ್ರೂಮ್ಗಳು ಬೇಕಾಗತ್ತೆ, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ, ರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ನಮ್ಮ ಸಿರ್ಸಿಗೆ ಬರ್ತಕ್ಕಂಥ ಮುಖ್ಯ ರಸ್ತೆಗಳೇನಿದ್ದಾವೋ ಅವೆಲ್ಲ ಕಡೆಯೂ ಕೂಡ CCTVಯನ್ನು ಅಳವಡಿಸದೇ ಇರ್ಬೋದು. ಈಗ ಅನೇಕ ವಿಚಾರಗಳನ್ನು ಈಗಾಗಲೇ ನಮ್ಮ AC ಮತ್ತು DSC ಅವರು ಕೂಡ ಮಾಡಿಸಿರುವಂಥದ್ದು, ಹೇಳಿರುವಂಥದ್ದು, ತಮ್ಮ ಅನಿಸಿಕೆಯನ್ನು ಕೂಡ ತಾವು ಪ್ರಸ್ತಾಪವನ್ನು ಮಾಡಿದ್ರು. ಇನ್ನು ಅನೇಕ ವಿಚಾರಗಳು ಕೂಡ ಇದಾವೆ. ಇವೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಪರಿಪೂರ್ಣವಾಗಿ ಇನ್ನು ನಾನು ಬರೀ ಇದೊಂದೇ ಸಭೆ ಅಂತಲ್ಲ, ಇನ್ನು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿರ್ಬೋದು, ನಮ್ಮ DC ಇರ್ಬೋದು, ಅವರೆಲ್ಲರ ಸಮ್ಮುಖದಲ್ಲಿ ಕೂಡ ಮತ್ತೊಮ್ಮೆ ಮತ್ತು 2-3 ಬಾರಿ ಸಭೆಯನ್ನು ಮಾಡಿ ಆದಷ್ಟು ವ್ಯವಸ್ಥಿತವಾಗಿ ಜಾತ್ರೆಗೆ ಅನುಕೂಲ ಮಾಡಿಕೊಡುವಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತೀನಿ. 2000 ದಿನಾಂಕ 24/2/2026ರಿಂದ 4/3/2026ರವರೆಗೆ ಜರುಗುವ
ಜಾತ್ರಾ ಮುಹೂರ್ತವನ್ನು ದೇವಿಯ ಅನುಗ್ರಹದಿಂದ ಘೋಷಿಸುತ್ತೇನೆ. ಶಿರಸಿಯ ಎಂಇಎಸ್ ಕನ್ನಡ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರತಿಭಾ ಪುರಸ್ಕಾರ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನವು ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಂಡ ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಉಪನ್ಯಾಸಕರು ಹಾಗೂ ಯಕ್ಷಗಾನ ಸಂಶೋಧಕಿ ಡಾಕ್ಟರ್ ವಿಜಯನಳಿನಿ ರಮೇಶ್ ಮಾತನಾಡಿ, ಪ್ರಾಥಮಿಕ ಹಂತದಲ್ಲಿ ಕನ್ನಡ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆಯಬೇಕು. ಕನ್ನಡ ನಮ್ಮ ಮಾತೃಭಾಷೆ. ಕನ್ನಡವನ್ನು ಉಳಿಸಿ ಬೆಳೆಸಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತು, ಪ್ರಾಮಾಣಿಕತೆ, ಓದುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಎಂದರು. ಅಲ್ಲದೆ ಮಕ್ಕಳು ಜೀವನದಲ್ಲಿ ಒಳ್ಳೆಯ ಗುರಿ ಇಟ್ಟುಕೊಂಡು ಸಾಧನೆ ಮಾಡಿ ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧನೆ ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶಾಲಾ ಉಪಸಮಿತಿ ಅಧ್ಯಕ್ಷ ಶಿವಾನಂದ್ ವಿ ಶಿವನಂಚಿಯರವರು, ಉಪಸಮಿತಿಯ ಸದಸ್ಯರಾದ ಅಜಯ್ ಗಜಾನನ್ ಪಾತರ್ಪೇಕರ್ ಅವರು ಉಪಸ್ಥಿತರಿದ್ದರು. ಸಹ ಶಿಕ್ಷಕಿಯಾದ ಗೀತಾ ಟಿಎಲ್ ಅವರು ನಿರೂಪಿಸಿದರು. ಮುಖ್ಯೋಪಾಧ್ಯಾಯಿನಿ ಹೇಮಲತಾ ಶೆಟ್ಟಿಯವರು ಸ್ವಾಗತಿಸಿ ವರದಿ ವಾಚಿಸಿದರು. ಸಹ ಶಿಕ್ಷಕಿಯರಾದ ವಿಮಲಾ ಶೇಠ್ ಹಾಗೂ ಸಂಗೀತ ವರ್ಣೇಕರ್ ಅವರು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಹ ಶಿಕ್ಷಕರಾದ ಪ್ರಶಾಂತ್ ಚಿಕ್ಕಣ್ಣನವರು ವಂದಿಸಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸೀಸ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಕೇಸೈಲ್ ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,04,581 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದ್ದು, ಇದಕ್ಕಾಗಿ ಜಿಲ್ಲೆಯಾದ್ಯಂತ 878 ಬೂತ್ಗಳನ್ನು ತೆರೆಯಲಾಗಿದೆ. 33 ಟ್ರಾನ್ಸಿಸ್ಟ್ ತಂಡ, 9 ಸಂಚಾರಿ ಲಸಿಕಾ ತಂಡಗಳ ವ್ಯವಸ್ಥೆ ಮಾಡಲಾಗಿದೆ. 3,591 ಲಸಿಕೆ ಹಾಕುವವರು ಹಾಗೂ 200 ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದರು. ಭಾರತ ದೇಶ ಪೋಲಿಯೋ ಮುಕ್ತವಾಗಿದ್ದು, ಆದರೂ ಸಹ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಮುನ್ನೆಚ್ಚರಿಕೆಯಾಗಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸುವಂತೆ ಹಾಗೂ ಪೋಲಿಯೋ ಅಭಿಯಾನಕ್ಕೆ ಎಲ್ಲರ ಸಹಕಾರ ನೀಡಬೇಕು ಎಂದರು. ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಮಾತನಾಡಿ, 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆಯನ್ನು ಹಾಕುವುದು ಪೋಷಕರ ಕರ್ತವ್ಯವಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಮಾತನಾಡಿ, ಪಲ್ಸ್ ಪೋಲಿಯೋ ಅಭಿಯಾನ ಜಿಲ್ಲೆಯಾದ್ಯಂತ ನಡೆಯುತ್ತಿದ್ದು, ಈ ಅಭಿಯಾನಕ್ಕೆ ಸಮುದಾಯದ ಸಹಭಾಗಿತ್ವ ಮುಖ್ಯವಾಗಿದೆ. ಹಾಗಾಗಿ ಎಲ್ಲರ ಸಹಕಾರ ಅಗತ್ಯ ಎಂದರು. ಕಾರ್ಯಕ್ರಮದಲ್ಲಿ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ನರೇಶ್ ಪಾವಸ್ಕರ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಗಣೇಶ್, ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಹೇಮಗಿರಿ, ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿಶ್ವನಾಥ್ ಮಾಚಕ್ಕನವರ್, ಮಾನಸಿಕ ಆರೋಗ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿಜಯರಾಜ್, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್, ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ ವಿಎಂ ಹೆಗಡೆ, ರೋಟರಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅರ್ಜುನ್ ಉಪಾಧ್ಯಾಯ ಮತ್ತಿತರರು ಹಾಜರಿದ್ದರು. ಭಕ್ತಿ, ಶ್ರದ್ಧೆ ಮತ್ತು ಸಾಮಾಜಿಕ ಬದ್ಧತೆಯ ಸಂಗಮವಾಗಿರುವ ಗುಜ್ಜಾಡಿಯ ಪುಣ್ಯಭೂಮಿಯಲ್ಲಿ ಈಗ ಸಂಭ್ರಮದ ವಾತಾವರಣ. ಅದ್ದೂರಿ ಇತಿಹಾಸವಿರುವ ನಾಯಕವಾಡಿ ಗುಜ್ಜಾಡಿ ಶ್ರೀರಾಮನವಮಿಯ 50ನೇ ಆಚರಣೆ ಅಂಗವಾಗಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವು ಈ ಐತಿಹಾಸಿಕ ಘಟ್ಟದ ಮುನ್ನುಡಿಯಾಗಿ ಅತ್ಯಂತ ವಿಜೃಂಭಣೆಯಿಂದ 50ರ ಸಂಭ್ರಮಾಚರಣೆ ಕಾರ್ಯಕ್ರಮವು ಹಮ್ಮಿಕೊಳ್ಳಲ್ಪಟ್ಟಿದೆ. ದಶಕಗಳಿಂದಲೂ ಜನಮನವನ್ನು ಸೆರೆಗೊಂಡಿರುವ ಈ ಧಾರ್ಮಿಕ ಉತ್ಸವವು ಕೇವಲ ಒಂದು ಆಚರಣೆಯಾಗದೆ ಊರ ಸಮಸ್ತ ಜನರನ್ನು ಒಗ್ಗೂಡಿಸುವ ಕೊಂಡಿಯಾಗಿದೆ. ಶ್ರೀ ಸೀತಾರಾಮನ ಕೃಪಾ ಕಟಾಕ್ಷದೊಂದಿಗೆ ನಡೆಯುತ್ತಿರುವ ಈ ವೈಭವದ ಯಾತ್ರೆಗೆ ಈಗ ಚಿನ್ನದ ಮೆರುಗು ಸಿಗುವ ಕಾಲ ಸನ್ನಿಹಿತವಾಗಿದೆ. ಸರ್ವರಿಗೂ ಆಧಾರದ ಸ್ವಾಗತ. ಈ ಸುಸಂದರ್ಭದಲ್ಲಿ ಗುಜ್ಜಾಡಿಯ ಮಣ್ಣಿನ ಮಗ ಮತ್ತು ಸಮಾಜ ಸೇವಕರಾದ ರಾಘವೇಂದ್ರ ಪೂಜಾರಿ ಗುಜ್ಜಾಡಿ ಅವರು ಭಕ್ತಿಪೂರ್ವಕವಾಗಿ ಎಲ್ಲರನ್ನೂ ಆಮಂತ್ರಿಸಿದ್ದಾರೆ. ನಮ್ಮೂರಿನ ಹೆಮ್ಮೆಯ ನಾಯಕವಾಡಿ ಗುಜ್ಜಾಡಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವು 50ನೇ ವರ್ಷಕ್ಕೆ ಕಾಲಿಡುತ್ತಿರುವುದು ನಮಗೆಲ್ಲರಿಗೂ ಸೌಭಾಗ್ಯದ ಸಂಗತಿ. ಈ ಐತಿಹಾಸಿಕ ಸಂಭ್ರಮಕ್ಕೆ ಚಾಲನೆ ನೀಡುವ ಲಾಂಛನ ಬಿಡುಗಡೆ ಕಾರ್ಯಕ್ರಮಕ್ಕೆ ಊರ ಪರವೂರಿನ ಸಮಸ್ತ ಭಕ್ತಾದಿಗಳು, ಹಿತೈಷಿಗಳು ಮತ್ತು ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸುತ್ತೇನೆ ಎಂದು ರಾಘವೇಂದ್ರ ಪೂಜಾರಿ ಗುಜ್ಜಾಡಿ ತಿಳಿಸಿದ್ದಾರೆ. ಕಾರ್ಯಕ್ರಮದ ವಿಶೇಷತೆಗಳು: ಲಾಂಛನ ಅನಾವರಣ, 50ರ ಸಂಭ್ರಮಾಚರಣೆ. ಲಾಂಛನವನ್ನು ಗಣ್ಯರ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಲಾಗುವುದು. ನಾಯಕವಾಡಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವದ ಈ ಸುವರ್ಣ ಪಯಣವು ನಾಡಿನ ಧಾರ್ಮಿಕ ಇತಿಹಾಸದಲ್ಲಿ ಸುದಿನವಾಗಿ ದಾಖಲಾಗಲಿ ಎಂಬುದು ಎಲ್ಲರ ಆಶಯ. ಭಗವಂತನ ಆಶೀರ್ವಾದ ಪಡೆಯಲು ಬನ್ನಿ, ಸಂಭ್ರಮಿಸಿ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ಕಸ್ತೂರಿಬಾ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಸಿ ಕಾವ್ಯರಾಣಿಯವರು ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,04,581 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದ್ದು, ಇದಕ್ಕಾಗಿ ಜಿಲ್ಲೆಯಾದ್ಯಂತ 878 ಬೂತ್ಗಳನ್ನು ತೆರೆಯಲಾಗಿದೆ. 33 ಟ್ರಾನ್ಸ್ಟೆಸ್ಟ್ ತಂಡ, 9 ಸಂಚಾರಿ ಲಸಿಕಾ ತಂಡಗಳ ವ್ಯವಸ್ಥೆ ಮಾಡಲಾಗಿದೆ. 3,591 ಲಸಿಕೆ ಹಾಕುವವರು ಹಾಗೂ 200 ಮೇಲ್ವಿಚಾರಕರನ್ನ ನೇಮಿಸಲಾಗಿದೆ ಎಂದರು. ಭಾರತ ದೇಶ ಪೋಲಿಯೋ ಮುಕ್ತವಾಗಿದ್ದು, ಆದರೂ ಸಹ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಮುನ್ನೆಚ್ಚರಿಕೆಗಾಗಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕುವಂತೆ ಹಾಗೂ ಪೋಲಿಯೋ ಅಭಿಯಾನಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಸಂಬಂಧಿಸಿದ ಇಲಾಖಾಧಿಕಾರಿಗಳು, ಸಿಬ್ಬಂದಿಗಳು, ತಾಯಂದಿರು, ಮಕ್ಕಳು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.